ಹಾಯ್ ಡಿಯರ್ ಫ್ರೆಂಡ್ಸ್, ಇವತ್ತು ಕರ್ನಾಟಕ ಸರ್ಕಾರವು ನಡೆಸುವಂಥ ಶಿಕ್ಷಕರ ಅರ್ಹತಾ ಪರೀಕ್ಷೆಯ ಒಂದು ಹಾಲ್ ಟಿಕೆಟನ್ನು ಇವತ್ತು ಬಿಡುಗಡೆ ಮಾಡಲಾಗಿದೆ. ಆದ್ದರಿಂದ ಅದನ್ನು ನಮ್ಮ ಮೊಬೈಲ್ನಲ್ಲೇ ಆ ಹಾಲ್ ಟಿಕೆಟನ್ನು ಯಾವ ರೀತಿಯಾಗಿ ತೆಗೆದುಕೊಳ್ಬೋದು ಅನ್ನೋದನ್ನು ನಾವು ಇವಾಗ ನೋಡೋಣ. ಹಾಲ್ ಟಿಕೆಟನ್ನು ಯಾವ ರೀತಿಯಾಗಿ ನಾವು ನಮ್ಮ ಮೊಬೈಲ್ನಲ್ಲೇ ಡೌನ್ಲೋಡ್ ಮಾಡ್ಕೊಳ್ಬೋದು ಅನ್ನೋದನ್ನು ನಾನು ಸ್ಟೆಪ್ ಬೈ ಸ್ಟೆಪ್ ಹೇಳಲು ಪ್ರಯತ್ನಿಸುತ್ತೇನೆ. ಮೊದಲು ನಾವು ಕ್ರೋಮ್ಗೆ ಅಥವಾ ಬ್ರೌಸರ್ಗೆ ಹೋಗಿ ಅಲ್ಲಿ ಸ್ಕೂಲ್ ಎಜುಕೇಷನ್ ಅಂತಂದು ನಾವು ಟೈಪ್ ಮಾಡಬೇಕು. ಸೊ ಲಿಂಕ್ ಇತ್ತಂದರೆ ಡೈರೆಕ್ಟಾಗಿ ಓಪನ್ ಆಗುತ್ತೆ. ಆಗ ಇಲ್ಲಿ ಯೂಸರ್ ನೇಮ್ ಅಂತಂದು ಕೇಳುತ್ತೆ. ನೀವು ಅಪ್ಲಿಕೇಶನ್ ಹಾಕುವಂಥ ಸಂದರ್ಭದಲ್ಲಿ ಯೂಸರ್ ನೇಮ್ ಅಂತಂದು ಇರುತ್ತಲ್ಲ, ಅದನ್ನು ಕ್ಲಿಕ್ ಮಾಡಬೇಕು. ಆಮೇಲೆ ಪಾಸ್ವರ್ಡ್ ಹಾಕಬೇಕು. ಆನಂತರ ಲಾಗಿನ್ ಅಂದರೆ ನಿಮ್ಮ ಅಪ್ಲಿಕೇಶನ್ ಹಾಕಿರುವಂಥ ಒಂದು ಡೀಟೇಲ್ಸ್ ಬರುತ್ತೆ. ಆಮೇಲೆ ನಮಗೆ ಪಾಸ್ವರ್ಡ್ ಗೊತ್ತಿಲ್ಲ ಅಂದರೆ ಫಾರ್ಗೆಟ್ ಪಾಸ್ವರ್ಡ್ ಅಂತ ಕೊಟ್ಟು ಆಮೇಲೆ ನಮ್ಮ ಡೇಟ್ ಆಫ್ ಬರ್ತು ಅದನ್ನೆಲ್ಲ ಹಾಕಿದರೆ ನಾವು ಹೊಸದು ಪಾಸ್ವರ್ಡ್ ಕೂಡಿಸ್ಬೋದು. ಆನಂತರ ಡೌನ್ಲೋಡ್ ಹಾಲ್ ಟಿಕೆಟ್ ಅಂತಂದಿದೆ, ಅದನ್ನು ನಾವು ಸೆಲೆಕ್ಟ್ ಮಾಡ್ಕೋಬೇಕು. ಆನಂತರ ಇಲ್ಲೇ ಈ ಥರ ಬರುವಂಥ ಸಂದರ್ಭದಲ್ಲಿ ನಾವೇನು ಮಾಡಬೇಕು, ಒಂದು ಡೆಸ್ಕ್ಟಾಪ್ ಅಂತಂದು ಬರುತ್ತೆ. ಸೊ ಕ್ರೋಮಲ್ಲಿದ್ದಾಗ ಡೆಸ್ಕ್ಟಾಪ್ ಅಂತಂದು, ಸೊ ಅಲ್ಲಿ ಹೋಗ್ಬಿಟ್ಟು ಡೆಸ್ಕ್ಟಾಪ್ ಸೈಟ್ ಅಂತಂದು ಕ್ಲಿಕ್ ಮಾಡಿದರೆ ಇದೆಲ್ಲ ಮೇಲಿನೆಲ್ಲ ಹೋಗುತ್ತೆ. ಆನಂತರ ನಾವಿಲ್ಲೇ ನಮ್ಮ ಒಂದು ಯೂಸರ್ ನೇಮು ಪಾಸ್ವರ್ಡ್ ಅಂತಂದು ಕ್ಲಿಕ್ ಮಾಡಬೇಕು. ಹಾಲ್ ಟಿಕೆಟ್ ಅಂತಂದು ಬರುತ್ತೆ. ಸೆಲೆಕ್ಟ್ ಮಾಡ್ಕೊಂಡ ನಂತರ ಕೆಲವು ಸಮಯದ ನಂತರ ಏನಾಗುತ್ತೆ, ಅದು ಡೌನ್ಲೋಡ್ ಆಗೋಕ್ಕೆ ಹೋಗುತ್ತೆ. ಫಸ್ಟು ನಮ್ಮದು ರಿಜಿಸ್ಟ್ರೇಷನ್ ನಂಬರು ಆಮೇಲೆ ನಮ್ಮ ಡೇಟ್ ಆಫ್ ಬರ್ತ್ ಹಾಕಲೇಬೇಕಾಗುತ್ತೆ. ಇಲ್ಲಿದೆ ನೋಡಿ ಅಪ್ಲಿಕೇಶನ್ ನಂಬರ್ ಅಂತಂದು, ಇಲ್ಲಿ ಅಪ್ಲಿಕೇಶನ್ ನಂಬರ್ ಹಾಕಬೇಕು. ಆಮೇಲೆ ಡೇಟ್ ಆಫ್ ಬರ್ತು ನಂದು, ಡೇಟ್ ಆಫ್ ಬರ್ತು ಆಮೇಲೆ ಅಪ್ಲಿಕೇಶನ್ ನಂಬರ್ ಅಂತಂದು ಈ ಥರ ಆದ ನಂತರ ಡೌನ್ಲೋಡ್ ಅಂತಂದು ಬರುತ್ತೆ. ಆಮೇಲೆ ಜಸ್ಟ್ ಕ್ಯಾನ್ಸಲ್ ಅಂತ ಹೊಡೆದ್ರೆ ಹೋಗ್ಬಿಡುತ್ತೆ. ಡೌನ್ಲೋಡ್ ಅಂತಂದು ಹೊಡೆದ್ರೆ ಸಾಕು, ನಿಮ್ಮ ಒಂದು ಡೌನ್ಲೋಡ್ಸ್ದಲ್ಲಿ ಅದು ಬಂದಿರುತ್ತೆ. ನೋಡಿ ಈ ಥರ ಬಂದಿರುವಂಥದ್ದು ನಮ್ಮ ಒಂದು ಹಾಲ್ ಟಿಕೆಟು. ಆಮೇಲೆ ಅದು ಸೆಂಟರ್ ಅಂತಂದು ಬಂದಿರುತ್ತೆ, ಎಕ್ಸಾಮ್ ಸೆಂಟರು. ಆಮೇಲೆ ನಾನು 2 ಪೇಪರ್ನ ಸೆಲೆಕ್ಟ್ ಮಾಡಿರೋಕ್ಕೋಸ್ಕರವಾಗಿ 2 ಪೇಪರ್ನ ಒಂದು ಸಮಯವನ್ನು ಕೊಟ್ಟಾರೆ. ಆಮೇಲೆ ಆ ನಂತರ ರೂಮ್ ನಂಬರ್ ಅಂತಂದು ಇದೆ, ಅದು ಬೇರೆ ಬೇರೆ ರೂಮ್ ನಂಬರು, ಬಟ್ ಕಾಲೇಜು ಅದೆಲ್ಲ ಸೇಮ್ ಇರುತ್ತೆ. ಸೊ ಈ ಥರ ನಾವು ನಮ್ಮ ಹಾಲ್ ಟಿಕೆಟನ್ನು ನಮ್ಮ ಮೊಬೈಲ್ನಲ್ಲೇ ಡೌನ್ಲೋಡ್ ಮಾಡ್ಕೋಬೋದು. ಇದನ್ನು ನಾವು ಪ್ರಿಂಟೌಟ್ ಕೊಟ್ಟರೆ ಪ್ರಿಂಟ್ ಆಗುತ್ತೆ ಅಷ್ಟೇ. ಥ್ಯಾಂಕ್ ಯು. ಇದೆಲ್ಲ ನಿಮಗೆ ಯೂಸ್ಫುಲ್ ಆಗಿರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಎಲ್ಲರಿಗೂ ಧನ್ಯವಾದಗಳು ವಿಡಿಯೋವನ್ನು ನೋಡೋದಕ್ಕೆ. ಇದನ್ನು ಶೇರ್ ಮತ್ತು ಲೈಕ್ ಮಾಡೋದ್ರ ಜೊತೆಗೆ ಎಲ್ಲರಿಗೂ ಅನುಕೂಲ ಆಗುವಂತೆ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿ. ಇನ್ನು GPS ಸಂಬಂಧಪಟ್ಟಿರುವಂತಹ ವಿಷಯಗಳ ಚಾನಲ್ನಲ್ಲಿ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ, ದಯವಿಟ್ಟು ನೋಡಿ ಸಹಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿ. ಈ TET ಮುಗಿದ ನಂತರ 1 ಅಥವಾ 2 ತಿಂಗಳಲ್ಲಿ GPSTR ಕಾಲ್ ಆಗುವಂಥ ಸಾಧ್ಯತೆ ಜಾಸ್ತಿನೇ ಇದೆ. 100% ಆಗುತ್ತೆ. ಯಾಕಂದರೆ ಸ್ಕೂಲ್ ಪ್ರಾರಂಭ ಆಗ್ತಾ ಇರೋದೊಂದು, ಆನಂತರ ಈ ಶಿಕ್ಷಕರ ಕೊರತೆ ಇರುವಂಥದ್ದು, ಹೀಗಾಗಿ ಶಿಕ್ಷಣ ಸಚಿವರಾಗಿರೋರಿಗೆ ಏನು ಮಾಡ್ತಾ ಇದ್ದಾರೆ, ಅದ್ರ ಬಗ್ಗೆ ಗಮನವನ್ನು ಹರಿಸ್ತಾ ಇದ್ದಾರೆ. ಆದ್ದರಿಂದ ಈ TET ಆದ ನಂತರ GPSTR 10,000ಕ್ಕಿಂತಲೂ ಹೆಚ್ಚು ಹುದ್ದೆಗಳು ನೇಮಕಾತಿ ಆಗುವಂಥ ಸಾಧ್ಯತೆ ಇದೆ. 1 to 5 ಆ್ಯಂಡ್ 6 to 8 ಟೀಚರ್ಸ್ ಆಗುವಂಥ ಸಾಧ್ಯತೆ ಜಾಸ್ತಿ ಇದೆ. ಸೊ ಎಲ್ಲರಿಗೂ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.